ಇವ್ರು ಇದ್ದಕ್ಕಿದ್ದಾಗೆ ಊರಿಗೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಏನರ್ಥ? ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದಾರಾ ಅಥವಾ ನಮ್ಮ ಮುಂದೆ ಒಳ್ಳೆಯವರಾಗಿರೋ ತರ ನಾಟಕ ಮಾಡ್ತಾ ಇದ್ದಾರಾ? ಇಲ್ಲ ಚಿರು, ನಮ್ ದೊಡ್ಡಪ್ಪನ ಕಣ್ಣಲ್ಲಿ ದ್ವೇಷ ಕಾಣಿಸ್ತಿಲ್ಲ, ನಮ್ಮೇಲೆ ಪ್ರೀತಿ ಕಾಣಿಸ್ತಿದೆ. ಅವ್ರ ಕಣ್ಣಲ್ಲಿ ಕೋಪ ಕಾಣಿಸ್ತಿಲ್ಲ, ಕಾಳಜಿ ಕಾಣಿಸ್ತಿದೆ. ಅವ್ರ ಈ ಉದ್ದೇಶದ ಹಿಂದೆ ನಮ್ಮೇಲ್ ಸೇಡಿಲ್ಲ, ನಮ್ ಸೇಫ್ಟಿ ಇದೆ ಅಂತ ನನಗನ್ನಿಸ್ತಾ ಇದೆ. ದೊಡ್ಡಪ್ಪ, ನೀವ್ ಹೇಳ್ದ ಹಾಗೆ ನಾವ್ ಊರಿಗೆ ಹೋಗೋದಿಲ್ಲ, ನಿಮ್ ಜೊತೆ ದೇವಸ್ಥಾನಕ್ಕೆ ಬರ್ತೀವಿ. ಒಟ್ನಲ್ಲಿ ನಾವೆಲ್ಲ ನಿಮ್ಮನ್ನ ತುಂಬಾ ನಂಬಿದೀವಿ. ಇನ್ಮೇಲಾದ್ರೂ ನಿಮ್ ನಂಬಿಕೆ ಉಳಿಸ್ಕೊಂಡು ನಾನು ನನ್ನ ಎಲ್ಲ ಪಾಪನ ಕಳ್ಕೋತೀನಿ. ಏನಂದ್ರಿ? ಅಂದ್ರೆ ಇಷ್ಟು ದಿನ ಅದು ಇದು ಅಂತ ಕೋಪ ಮಾಡ್ಕೊಂಡು ಮಾಡ್ಬಾರ್ದು ಪಾಪ ಮಾಡ್ಬಿಟ್ಟಿದ್ದೀನೇನೋ ಅಂತ ಇವ್ರಿಗೆ ಅವಾಗ ಪಾಪ ಪ್ರಜ್ಞೆ ಕಾಡ್ತಾ ಇರತ್ತೆ. ಅದನ್ನೇ ಹೇಳ್ತಿದ್ದಾರೆ. ಅಯ್ಯೋ ದೊಡ್ಡಪ್ಪ, ಯಾಕೆ ಹಾಗೆ ಅನ್ಕೋತೀರಾ? ನಾವದನ್ನೆಲ್ಲ ಮರ್ತ್ಬಿಟ್ಟಿದೀವಿ, ನೀವು ಮರೀರಿ. ನಿಮ್ಮ ಈ ಮಾತುಗಳನ್ನ ಕೇಳ್ತಿದ್ರೆ ನನಗೇನ್ ಅನ್ನಿಸ್ತಿದೆ ಗೊತ್ತಾ? ಇನ್ ಮುಂದೆ ಯಾವುದೇ ಕಾರಣಕ್ಕೂ ನನಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಯಾವುದೇ ತೊಂದರೆ ಆಗಲ್ಲ ಅನ್ನಿಸ್ತಿದೆ. ದೀಪಿಕಾ, ಹೇಳು. ನಿನ್ನನ್ನೇ ನೆನ್ಪು ಮಾಡ್ಕೋತಾ ಇದ್ದೆ. ಏನಂತ? ಆ ಪೀಡೆ ತೊಲಗ್ತು ಅಂತಾನಾ? ಛೇ, ಯಾಕಮ್ಮ ಹಾಗ ಅನ್ಕೋತೀಯ ದೀಪಿಕಾ? ನಾನ್ ಹಾಗೆ ಯೋಚನೆ ಮಾಡ್ತೀನ? ನೀನ್ ನನಗ್ ಬೇಕು, ನನಗ್ ಮಾತ್ರ ಅಲ್ಲ, ನಮ್ ಮನೆಗೂ ಬೇಕು. ಹೀಗೆ ಹೇಳಿ ಹೇಳಿ ನನ್ನ ಹುಚ್ಚಿ ಮಾಡ್ಬಿಟ್ಟು ನಿಮ್ ಮಗನ್ಗೆ ಆ ರಾಧಿಕನ ಕಟ್ಬಿಟ್ರಿ ಅಲ್ವಾ? ಏನ್ ದೀಪಿಕಾ ಹೀಗ್ ಮಾತಾಡ್ತಿದ್ಯಾ? ನಾನೇ ರಾಧಿಕನ್ ಕಾಲಕ್ ಬಿದ್ದು ನನ್ ಮಗನ್ ಜೊತೆ ಮದ್ವೆ ಮಾಡಿಸ್ದೆ ಅನ್ನೋ ರೀತಿ ನೋಡು. ಇವತ್ತಿಗೂ ಈ ಕ್ಷಣಕ್ಕೂ ನಾನ್ ನಿನ್ನನ್ನೇ ನನ್ ಮನೆ ಸೊಸೆ ಅಂತ ಅನ್ಕೊಂಡಿದೀನಿ. ಇದನ್ನ ನಾನ್ ನಂಬೇಕಾ? ನಂಬ್ಲೇಬೇಕು. ಸರಿ, ಈಗ ಫೋನ್ ಮಾಡಿದ್ದೇನ್ ವಿಷಯ? ನನಗೆ ನಿಮ್ ಮಗನ ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ. ಅವತ್ ನೀವೇ ಹೇಳಿದ್ರಲ್ಲ, ಆ ರಾಧಿಕನ ಮನೆಯಿಂದ ಓಡಿಸಿ ನಿನ್ನ ಮನೆ ತುಂಬಿಸ್ಕೊಂತೀನಿ ಅಂತ. ಆ ಕೆಲ್ಸ ಎಲ್ಲಿ ತನಕ ಬಂತು? ಆ ಕೆಲ್ಸ ಈಗ ನೀನು ನಿಮ್ಮಪ್ಪ ಮನ್ಸ್ ಮಾಡಿದ್ರೆ ಆದಷ್ಟು ಬೇಗ ಆಗತ್ತೆ. ಏನು?